ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು AK ಸ್ಪೋರ್ಟ್ಸ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ತಿಳಿಯೋಣ ದಿ ಗ್ರೇಟೆಸ್ಟ್ ವಿರಾಟ್ ಕೊಹ್ಲಿ ಅವರ ಬಗ್ಗೆ, ಇವರ ಜೀವನ ಚರಿತ್ರೆ ಬಗ್ಗೆ. ಅದು 2006 ದೆಹಲಿ ಮತ್ತು ಕರ್ನಾಟಕ ನಡುವೆ ರಣಜಿ ಟ್ರೋಫಿ ಮ್ಯಾಚ್ ನಡೀತಾ ಇರುತ್ತೆ. ಆ ದಿನದ ಆಟದ ಅಂತ್ಯದ ವೇಳೆಗೆ ದೆಹಲಿ ಟೀಮು ಕೇವಲ 40 ರನ್ಗಳಲ್ಲಿ ಆ ದಿನದ ಮ್ಯಾಚನ್ನು ಪೂರ್ಣಗೊಳಿಸುತ್ತೆ. ಆದರೆ ಆವಾಗಲೇ ಕೊಹ್ಲಿ ಅವರಿಗೆ ಒಂದು ಬ್ಯಾಡ್ ನ್ಯೂಸ್ ಬರುತ್ತೆ. ಏನಂದರೆ ಅವರ ತಂದೆ ಮರಣ ಹೊಂದಿದ್ದಾರೆ ಅಂತ. ಆದರೆ ಕೊಹ್ಲಿ ಅವರು ಇದಕ್ಕೆಲ್ಲ ತಲೆ ಕೆಡಿಸ್ಕೊಂಡಿಲ್ಲ. ನೆಕ್ಸ್ಟ್ ಮ್ಯಾಚಲ್ಲಿ ಚೆನ್ನಾಗಿ ಆಡಿ ದೆಹಲಿ ಟೀಮ್ನ ವಿನ್ ಮಾಡೋಕ್ಕೆ ಮುಖ್ಯ ಪಾತ್ರವನ್ನು ವಹಿಸ್ತಾರೆ. ಅದೇ ಮ್ಯಾಚಲ್ಲಿ ಇವರು 90 ರನ್ಗಳನ್ನು ಹೊಡೆದು ದೆಹಲಿ ಟೀಮ್ ವಿನ್ ಆಗೋದಕ್ಕೆ ಮೇನ್ ಇವರೇ ಕಾರಣ ಆಗ್ತಾರೆ. ಇವರ ಬಾಲ್ಯದ ಜೀವನ ನೋಡೋಣ. ಕೊಹ್ಲಿ ಅವರು 1988 ನವೆಂಬರ್ 5ರಂದು ದೆಹಲಿಯಲ್ಲಿ ಒಂದು ಪಂಜಾಬಿ ಹಿಂದೂ ಸಾಧಾರಣ ಕುಟುಂಬದಲ್ಲಿ ಜನಿಸುತ್ತಾರೆ. ಇವ್ರದ್ದು ಮಿಡಲ್ ಕ್ಲಾಸ್ ಫ್ಯಾಮಿಲಿನೇ ಫಸ್ಟು. ಇವರ ತಂದೆ ಪ್ರೇಮ್ನಾಥ್ ಕೊಹ್ಲಿ ಮತ್ತು ತಾಯಿ ಸರೋಜಾ ಕೊಹ್ಲಿ. ಇವರ ಅಣ್ಣನ ಹೆಸರು ವಿಕಾಸ್ ಕೊಹ್ಲಿ ಮತ್ತು ಅಕ್ಕ ಭಾವನಾ. ಇವರ ಆರಂಭಿಕ ಶಿಕ್ಷಣವನ್ನು ಇವರು ವಿಶಾಲ ಭಾರತಿ ಸ್ಕೂಲ್ನಲ್ಲಿ ಇವರು ಓದ್ತಾರೆ. ಕೊಹ್ಲಿ ಅವರು 3ನೇ ವರ್ಷದಲ್ಲಿದ್ದಾಗಲೇ ಕ್ರಿಕೆಟ್ ಬಗ್ಗೆ ತಮ್ಮ ಒಲವನ್ನು ತೋರ್ತಾರೆ. ಇವರ ಉತ್ಸಾಹವನ್ನು ನೋಡಿದ ಇವರ ತಂದೆ ಪ್ರೇಮ್ನಾಥ್ ಕೊಹ್ಲಿ ಅವರು ದೆಹಲಿ ಟೀಮ್ನ ಪ್ರಮುಖ ಕೋಚ್ ಆದಂತಹ ರಾಜ್ಕುಮಾರ್ ಶರ್ಮಾ ಅವರನ್ನು ಭೇಟಿ ಮಾಡ್ತಾರೆ ಮತ್ತು ಇವರ ನೆರವಿನಿಂದಲೇ ತಮ್ಮ ಮಗನನ್ನು ಪ್ರಮುಖ ಕ್ರಿಕೆಟರ್ ಆಗಿ ನೋಡಬೇಕು ಅಂತ ನಿರ್ಧಾರವನ್ನು ತಗೊಳ್ತಾರೆ. ಕೊಹ್ಲಿ ಅವರ ಜೂನಿಯರ್ ಕ್ರಿಕೆಟ್ ವೃತ್ತಿ ಜೀವನವು 2002ರ ಲಹ್ರೂ ಮೈದಾನದಲ್ಲಿ ಹಿಮಾಚಲ ವಿರುದ್ಧದ ನಡುವೆ ನಡೆಯುವ ಮ್ಯಾಚ್ನಲ್ಲಿ ಇವರ ಜೂನಿಯರ್ ಕ್ರಿಕೆಟ್ ಸ್ಟಾರ್ಟ್ ಆಗುತ್ತೆ. ಇನ್ನು ಇವರು ಅಂಡರ್-19 ವಿಶ್ವಕ್ಕೆ ಬಂದರೆ ಕೊಹ್ಲಿ ಅವರು 2006ರಲ್ಲಿ ನಡೆದ ಇಂಗ್ಲೆಂಡ್ ಟೂರ್ನಲ್ಲಿ ಇವರನ್ನು ಟೀಮ್ನಲ್ಲಿ ಸೆಲೆಕ್ಟ್ ಮಾಡ್ತಾರೆ. ಇವರು 3 ಏಕದಿನ ಕ್ರಿಕೆಟ್ ಸರಣಿಯಲ್ಲಿ 105 ರನ್ಗಳನ್ನು ಹೊಡಿತಾರೆ. ಆದರೆ 3 ಟೆಸ್ಟ್ ಸರಣಿಯಲ್ಲಿ ಇವರು ಕೇವಲ ಬರೀ 49 ರನ್ಗಳನ್ನು ಮಾತ್ರ ಗಳಿಸ್ತಾರೆ. ಹೀಗೆ ಇವರ ಅಂಡರ್-19 ಜೀವನವು ಮುಂದುವರಿಯುತ್ತದೆ. ಇವರ ಇಂಟರ್ನ್ಯಾಷನಲ್ ಕ್ರಿಕೆಟ್ ವಿಚಾರಕ್ಕೆ ಬಂದರೆ ಆಗಸ್ಟ್ 2008ರಲ್ಲಿ ನಡೆದ ಶ್ರೀಲಂಕಾ ಟೂರ್ ಆಫ್ ಇಂಡಿಯಾ ಇದರಲ್ಲಿ ಇವ್ರನ್ನ ಕೊಹ್ಲಿ ಅವ್ರನ್ನ ಟೀಮ್ನಲ್ಲಿ ಸೆಲೆಕ್ಟ್ ಮಾಡ್ತಾರೆ. ಇದರಿಂದ ಇವರ ಇಂಟರ್ನ್ಯಾಷನಲ್ ಕೆರಿಯರ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇದರಲ್ಲಿ ಸಚಿನ್ ಮತ್ತು ಸೆಹ್ವಾಗ್ ಅಂತಹ ದೊಡ್ಡ ದೊಡ್ಡ ಆಟಗಾರರು ಕೂಡ ಇರ್ತಾರೆ. ಆ ಪ್ಲೇಯರ್ಸ್ ಜೊತೆ ಕೊಹ್ಲಿ ಅವರು ಸೆಲೆಕ್ಟ್ ಆಗಬೇಕು ಅಂದರೆ ಅಷ್ಟೊಂದು ಈಸಿ ಅಲ್ಲ. ಕೊಹ್ಲಿಗೆ ಈ ಮ್ಯಾಚ್ನಲ್ಲಿ ಆಡೋದಕ್ಕೆ ಚಾನ್ಸ್ ಕೂಡ ಸಿಗ್ತಿರಲ್ಲ. ಆದರೆ ಸಚಿನ್ ಮತ್ತು ಸೆಹ್ವಾಗ್ ಗಾಯಗೊಂಡ ಕಾರಣ ಇವರ ಸ್ಥಾನದಲ್ಲಿ ಕೊಹ್ಲಿ ಅವರಿಗೆ ಆಡೋದಕ್ಕೆ ಅವಕಾಶವನ್ನು ಕೊಡ್ತಾರೆ. ಆದರೆ ಇವರು ಮೊದಲ T20 ಪಂದ್ಯದಲ್ಲಿ ಬಾರಿಸಿದ್ದು ಕೇವಲ 12 ರನ್ಗಳನ್ನು ಮಾತ್ರ. ಆದರೆ 4ನೇ ಪಂದ್ಯದಲ್ಲಿ ಇವರು 54 ರನ್ಗಳನ್ನು ಹೊಡಿತಾರೆ. ಈ ರನ್ಗಳಿಂದ ಭಾರತವು ಭರ್ಜರಿ ವಿಜಯನ ಸಾಧಿಸುತ್ತದೆ ಮತ್ತು ಶ್ರೀಲಂಕಾದಲ್ಲಿ ನಡೆದ ಸರಣಿಯಲ್ಲಿ ಭಾರತ ತಂಡವು ಗೆಲ್ಲುತ್ತದೆ. ಇಷ್ಟು ಶ್ರೀಲಂಕಾ ಟೂರ್ ಆಫ್ ಇಂಡಿಯಾ ಇದರಲ್ಲಿ ಆಡಿರೋ ಕೊಹ್ಲಿ ಪರ್ಫಾರ್ಮೆನ್ಸ್. ನೆಕ್ಸ್ಟು ಇಂಡಿಯಾಗೆ ಬರ್ತಾರೆ. ಆದರೆ ಕೊಹ್ಲಿಗೆ ಇಂಡಿಯಾದಲ್ಲಿ ನಡೆದ T20 ಪಂದ್ಯಗಳಲ್ಲಿ ಆಡೋದಕ್ಕೆ ಚಾನ್ಸೇ ಸಿಗಲ್ಲ. ಯಾಕಂದರೆ ಆಗಾಗಲೇ ಸಚಿನ್ ಮತ್ತು ಸೆಹ್ವಾಗ್ ಗಾಯದಿಂದ ಚೇತರಿಸ್ಕೊಂಡು ಬಂದಿರ್ತಾರೆ. ಆದ್ದರಿಂದ ಕೊಹ್ಲಿ ಅವ್ರಿಗೆ ಟೀಮ್ನಲ್ಲಿ ಸ್ಥಾನನೇ ಸಿಗೋದಿಲ್ಲ. ಆದರೆ ಯಾವುದೋ ಒಂದು ಅನುಪಸ್ಥಿತಿಯಿಂದ ಯಾರೋ ಒಬ್ಬರು ಪ್ಲೇಯರ್ಸ್ ಆಡೋದಿಲ್ಲ. ಅದರಿಂದ ಕೊಹ್ಲಿ ಅವ್ರಿಗೆ ಮತ್ತೆ ಇನ್ನೊಂದು ಚಾನ್ಸನ್ನು ಕೊಡ್ತಾರೆ. ಹೀಗೆ ನಡೆದ ವೆಸ್ಟ್ ಇಂಡೀಸ್ ಗ್ರೂಪ್ ಮ್ಯಾಚಲ್ಲಿ ಇವರು ಮೊದಲ ಮ್ಯಾಚ್ನಲ್ಲೇ ಶತಕವನ್ನು ಬಾರಿಸ್ತಾರೆ ಮತ್ತು ಈ ಮ್ಯಾಚ್ನಲ್ಲಿ ಮ್ಯಾನ್ ಆಫ್ ದಿ ಮ್ಯಾಚ್ ಅವಾರ್ಡ್ ಕೂಡ ಇವರೇ ವಿನ್ ಆಗ್ತಾರೆ. ಹೀಗೆ ಇವರು ಭಾರತ ತಂಡದಲ್ಲಿ ಮುಂದುವರೆದು ಪ್ರಮುಖ ಆಟಗಾರನಾಗಿ ಹೊರಹೊಮ್ಮುತ್ತಾರೆ. ಹೀಗೆ ಮುಂದುವರೆದಂತೆ ಇವರೊಂದು ಪ್ರಮುಖ ದಾಖಲೆಯನ್ನು ನಿರ್ಮಿಸ್ತಾರೆ. ಅಂದರೆ ಸಚಿನ್, ಸುರೇಶ್ ರೈನಾ ಅತಿ ಹೆಚ್ಚು ಶತಕಗಳನ್ನು ಬಾರಿಸಿದ ಭಾರತದ 3ನೇ ಆಟಗಾರನಾಗಿ ಇವರು ತಮ್ಮ ದಾಖಲೆಯನ್ನು ಸೃಷ್ಟಿ ಮಾಡ್ತಾರೆ. ಹೀಗೆ ಮುಂದುವರೆದಂತೆ 2011ರ ವರ್ಲ್ಡ್ ಕಪ್ ಬರುತ್ತೆ. ಈ ಟೀಮ್ನಲ್ಲೂ ಕೂಡ ಕೊಹ್ಲಿ ಸೆಲೆಕ್ಟ್ ಆಗ್ತಾರೆ. ಹೀಗೆ ಬಾಂಗ್ಲಾದೇಶದ ವಿರುದ್ಧ ವರ್ಲ್ಡ್ ಕಪ್ ಮ್ಯಾಚ್ ನಡೆಯುತ್ತಿರಬೇಕಾದ್ರೆ ಇವರು ಮೊದಲ ಮ್ಯಾಚ್ನಲ್ಲೇ ಶತಕವನ್ನು ಬಾರಿಸ್ತಾರೆ. ಇವರ ಈ ಪರ್ಫಾರ್ಮೆನ್ಸಿಂದ 2011ರಲ್ಲಿ ಇಂಡಿಯನ್ಸ್ ಪ್ಲೇಯರ್ಸ್ ಎಲ್ಲ ಚೆನ್ನಾಗಿ ಆಡಿರೋದ್ರಿಂದ ವರ್ಲ್ಡ್ ಕಪ್ಪನ್ನು ವಿನ್ ಆಗ್ತಾರೆ. ಮತ್ತು 2011ರಲ್ಲಿ ಭಾರತದ ಪರವಾಗಿ ಆಡಿದ ಇವರು ಎಲ್ಲ ಫಾರ್ಮ್ಯಾಟ್ಗಳಲ್ಲೂ ಚೆನ್ನಾಗಿ ಆಡಿ ಭಾರತದ ತಂಡದಲ್ಲಿ ಅತಿ ಹೆಚ್ಚು ರನ್ಗಳನ್ನು ಹೊಡೆದ ಆಟಗಾರನಾಗಿ ಪ್ರಮುಖ ಮೊದಲನೇ ಸ್ಥಾನದಲ್ಲಿ ಇವರು ಬರ್ತಾರೆ. ಇಲ್ಲಿಂದ ಇವರ ಜರ್ನಿ ಮುಂದುವರಿಯುತ್ತೆ. ಹೀಗೆ ಇವರು ಮುಂದೆ ಇಂಡಿಯಾ ಟೀಮ್ನ ಕ್ಯಾಪ್ಟನ್ ಆಗಿ
ಎಷ್ಟೋ ಮ್ಯಾಚ್ಗಳನ್ನು ಗೆಲ್ಲಿಸ್ತಾರೆ ಮತ್ತು ಇವರು ಎಷ್ಟೋ ರೆಕಾರ್ಡ್ಗಳನ್ನು ಸೃಷ್ಟಿ ಮಾಡುತ್ತಾರೆ. ಇದು ಇವರ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೆರಿಯರ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್. ನೆಕ್ಸ್ಟು IPL ವಿಷಯಕ್ಕೆ ಬಂದರೆ ಇವರನ್ನು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಖರೀದಿಸುತ್ತೆ. ಅಲ್ಲಿಂದ ಇಲ್ಲಿವರೆಗೂ ಇವರು RCB ತಂಡ ಬಿಟ್ಟು ಬೇರೆ ತಂಡಕ್ಕೆ ಹೋಗೋದೇ ಇಲ್ಲ. ಅವರು ಎಷ್ಟೇ ದುಡ್ಡು ಆಫರ್ ಮಾಡಿದ್ರು ಇವರು ಹೋಗಲ್ಲ. ಇವರ ಆಸೆ ಏನು ಅಂದರೆ RCB ತಂಡವನ್ನು ಒಂದು ಸಲನಾದರೂ ಕಪ್ ಎತ್ತೋ ಹಾಗೆ ಮಾಡಬೇಕೆಂಬುದೇ ಇವರ ಆಸೆ ಆಗಿತ್ತು. ಅದು 2016. ಕೊಹ್ಲಿ ಅವರು ಒಟ್ಟು 973 ರನ್ಗಳನ್ನು ಆ ಸೀಸನ್ಗಳಲ್ಲಿ ಬಾರಿಸ್ತಾರೆ. ಅದೇ ಸೀಸನ್ನಲ್ಲಿ RCBಯು ಫೈನಲ್ವರೆಗೂ ಕೂಡ ಬರುತ್ತೆ. ಆದರೆ ಫೈನಲಲ್ಲಿ ಮ್ಯಾಚ್ ಗೆಲ್ಲೋದಕ್ಕೆ ಆಗಲ್ಲ. ಕೊಹ್ಲಿಯ ಕನಸಾಗಿ ಉಳಿಯುತ್ತದೆ. ಆದರೆ ಕೊಹ್ಲಿ ಅವರು ಅದೇ ವರ್ಷದಲ್ಲಿ ಆರೆಂಜ್ ಕ್ಯಾಪನ್ನು ವಿನ್ ಆಗ್ತಾರೆ. ಅತಿ ಹೆಚ್ಚು ರನ್ ಗಳಿಸಿದ ಆಟಗಾರನಾಗಿ ಪ್ರಮುಖವಾಗಿ 1ನೇ ಸ್ಥಾನದಲ್ಲಿ ಇವರು ಆ ಅವಾರ್ಡನ್ನು ಪಡೀತಾರೆ. ಆದರೆ ಇವರು ಇದು ಯಾವುದಕ್ಕೂ ಮಣಿಯೋದಿಲ್ಲ. ಈ ತಂಡದಲ್ಲಿ ಇವರ ಪ್ರಯಾಣವನ್ನು ಮುಂದುವರಿಸುತ್ತಾರೆ. ಅಂದರೆ ಈ ವರ್ಷದಲ್ಲಿ ನಡೆದ 2025ರಲ್ಲಿ ನಮ್ಮ RCB ತಂಡವು IPL ಕಪ್ಪನ್ನು ಹೊಡೆಯುತ್ತೆ. ಅಲ್ಲಿಂದ ಇಲ್ಲಿವರೆಗೂ ಇವರು ಯಾವ ಟೀಮ್ಗೂ ಹೋಗಿರಲ್ಲ. ಅವರು ಎಷ್ಟೇ ದುಡ್ಡು ಆಫರ್ ಮಾಡಿದರೂ ಇವರು ಹೋಗೋದಿಲ್ಲ. ಇವರ ಈ ಸ್ಥಿತಿಗೆ ಒಂದು ದೊಡ್ಡ ಸೆಲ್ಯೂಟ್ ಹೊಡಿಲೇಬೇಕು. ಹೀಗೆ ಇವರ IPL ಕೆರಿಯರ್ ಮುಂದುವರಿತಾ ಬರುತ್ತೆ. ಮತ್ತು ಇವರ ವೈಯಕ್ತಿಕ ಜೀವನದ ಬಗ್ಗೆ ಬಂದರೆ ಇವರು 2017ರಲ್ಲಿ ಪ್ರಮುಖ ಬಾಲಿವುಡ್ ನಾಯಕಿಯಾದ ಅನುಷ್ಕಾ ಶರ್ಮಾ ಅವ್ರನ್ನ ಮದುವೆ ಆಗ್ತಾರೆ. 2017ರಲ್ಲಿ. ಇವರಿಗೆ 2021ರಲ್ಲಿ ವಾಮಿಕಾ ಎನ್ನುವ ಹೆಣ್ಣು ಮಗಳು ಹುಡ್ತಾಳೆ ಫಸ್ಟು. 2024ರಲ್ಲಿ ಅಕಾಯ್ ಎನ್ನುವ ಒಬ್ಬ ಗಂಡು ಮಗು ಕೂಡ ಜನ್ಮಿಸ್ತಾರೆ. ಒಟ್ಟು 2 ಮಕ್ಕಳು. ಇನ್ನು ಇವರಿಗೆ ದೊರೆತಂತಹ ಪ್ರಶಸ್ತಿಗಳೆಂದರೆ ಯಾವ್ಯಾವ ಅವಾರ್ಡ್ಗಳು ದೊರೆತಿದ್ದಾವೆ ಅಂದರೆ 2017ರಲ್ಲಿ ಪದ್ಮಶ್ರೀ ಪ್ರಶಸ್ತಿ ಮತ್ತು ಅರ್ಜುನ ಪ್ರಶಸ್ತಿ ಮತ್ತು 2018ರಲ್ಲಿ ರಾಜೀವ್ ಗಾಂಧಿ ಖೇಲ್ ಪ್ರಶಸ್ತಿ ಮುಂತಾದ ಅನೇಕ ಪ್ರಶಸ್ತಿಗಳು ದೊರೆತಿವೆ. ಮತ್ತು ಅನೇಕ ಪಂದ್ಯದಲ್ಲಿ ನಡೆದ ಮ್ಯಾನ್ ಆಫ್ ದಿ ಮ್ಯಾಚ್ ಅವಾರ್ಡ್ ಮತ್ತು ಇನ್ನಿತರೆ ಅವಾರ್ಡ್ಗಳನ್ನು ಕೂಡ ಪಡೆದಿದ್ದಾರೆ. ಈಗ ಇವರು ಕ್ರಿಕೆಟಲ್ಲಿ ತನ್ನದೇ ಆದ ಅನೇಕ ದಾಖಲೆಗಳನ್ನು ಸೃಷ್ಟಿ ಮಾಡಿದ್ದಾರೆ ಮತ್ತು ಅವು ಇನ್ನೂ ಅನ್ಬ್ರೇಕಬಲ್ ರೆಕಾರ್ಡ್ಸ್ಗಳು ಕೂಡ ಆಗಿವೆ. ಇದು ಇವರ ಸ್ವಲ್ಪ ನನಗೆ ಗೊತ್ತಿರುವಂತಹ ಜೀವನ ಚರಿತ್ರೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನಮ್ಮ ಚಾನಲ್ಗೆ ಯಾರಾದರೂ ಹೊಸದಾಗಿ ಬಂದಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು.